ಬಂದು ಮನೆ ಹತ್ರ ಬಂದು ಕರ್ಕೊಂಡೋಗಿ ಮೈಸೂರಲ್ಲಿ ಅವ್ರ ತೋಟದಲ್ಲಿ ಇಟ್ಕೊಂಡು ಅವ್ರ ಜೊತೆನೇ ಇಟ್ಕೊಂಡು ಅವ್ರ ಕೈ ಕೂಡ ಏಟಾಗಿತ್ತು, ಅವ್ರಿಗೆ ಫಿಸಿಯೋಥೆರಪಿ ಮಾಡಿಸಿ, ನನ್ನ ಕಾಲಕ್ಕೆ ಫಿಸಿಯೋಥೆರಪಿ ಮಾಡಿಸಿ ತುಂಬ ನೀಟಾಗಿ ಹೇಳಿದ್ರು. ಅಂದರೆ ಪ್ರತಿಯೊಂದು ಹಂತದಲ್ಲೂ ಹೇಳ್ತಿದ್ರು, ಮಕ್ಕಳ ಎಜುಕೇಷನ್ ಹಾಳಾಗಬಾರ್ದು ಅಂದ್ಬಿಟ್ಟು ನಮ್ಮ ಅಕ್ಕನ್ನ ಮಂಗಳೂರಲ್ಲಿ ಹಾಸ್ಟೆಲಲ್ಲಿ ಸೇರಿಸಿದ್ರು. ನನ್ನ ಅಜ್ಜಿ ತಾತನ ಜೊತೆ ಬಿಟ್ಟಿದ್ರು. ಡಿಂಗ್ರಿ ನಾಗರಾಜ್ ಅವ್ರ ಮಗ ಬರ್ತಾನೆ ಅಂತ ಯಾರೂ ಕಾದಿರಲಿಲ್ಲ ಮತ್ತು ಯಾರೂ ರೆಡ್ ಕಾರ್ಪೆಟಾಗಿ ವೆಲ್ಕಮ್ ಮಾಡಿಲ್ಲ. ಸೊ ಫಸ್ಟ್ ಡೇನೇ ಡೈರೆಕ್ಟ್ರು ಮೈಕಲ್ಲಿ ಯಾವ ಬೋಳಿ ಮಕ್ಕಳಪ್ಪ ಎಲ್ಲಿಂದ ಬರ್ತಾರೆ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ ಕಷ್ಟ ಅಂದರೆ. ನನಗೆ ಕಷ್ಟ ಅಂತ ಗೊತ್ತಾಗಿದೆ ಸಿನಿಮಾಗೆ ಬಂದಮೇಲೆ. ಕಲಾವಿದನ ಅದೊಂದು ಪೇಮೆಂಟ್ ಕೇಳೋಂಗಿಲ್ಲ, ಆರ್ಟಿಸ್ಟ್ ಆದವ್ರು ಯಾವತ್ತೂ ಪೇಮೆಂಟ್ ಕೇಳೋಂಗಿಲ್ಲ. ಪೇಮೆಂಟ್ ಕೇಳಿದ ತಕ್ಷಣ ನೀವು ಕೆಟ್ಟವ್ರಾಗ್ತೀವಿ, ಆ ಥರ ರಿಪ್ಲೈ ಆ ಕಡೆಯಿಂದ ಬಂತು. ಇನ್ನೂ ನೀನು ಸತ್ತಿಲ್ವಲ್ಲ, ಇಲ್ಲ ಏನು ಕಲಾವಿದರು ಬದುಕಿ ಇಷ್ಟೇನಾ ಹಂಗಾದರೆ. ತುಂಬ ಜನ ಆ್ಯಕ್ಷನ್ ಹೀರೋಗಳಿಗೆ ಅದಾಗಿದೆ. ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ವಿಜಯ್ ಅವರಾಗಿರ್ಬೋದು, ನೀವು ತಮಿಳಲ್ಲಿ ವಿಕ್ರಮ್ ಆಗಿರ್ಬೋದು. ಬಿಚ್ಚುಗತ್ತಿ ಸಿನಿಮಾ ಹಂಸಲೇಖ ಸರಿಂದ ಬಂತು, ಪ್ರೊಡ್ಯೂಸರ್ಸ್ಗಳು ಬಂದರು. ಸಿನಿಮಾ ಅಂತ ಕನೆಕ್ಟ್ ಆಗಿದ್ದು ನಾನು ಆಫ್ಟರ್ 2012 ನಂದು ಮಾಸ್ಟರ್ಸ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ವಾಟ್ ನೆಕ್ಸ್ಟ್ ನನಗೆ ಗೊತ್ತಿಲ್ಲ, ಕೆಫೆ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ನಮ್ಮ ನೇಬರ್ಸ್ ಬಂದು ತರುಣ್ ಸುಧೀರು ಮತ್ತು ನಂದಕಿಶೋರ್. ಯಾವ ಥರ ಚೇಂಜ್ ಆಯಿತು ಅಂದರೆ, ಇಲ್ಲ ನಾನು ಸಿನಿಮಾ ಮಾಡ್ತೀನಿ, ಅಲ್ಲಿಂದ ಟಿಫನ್ ಮಾಡ್ಕೊಂಡು ಎದ್ದು ಬರ್ತಿದ್ದಂಗೆ ನಾನು ಸಿನಿಮಾ ಮಾಡ್ತೀನಿ ಅಲ್ಲಿ ಮನೆಗೆ ಬಂದು.